ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಸುಮಾರು ಜನ ಕೇಳಿದ್ರಿ ಏನಂತ ಅಂದರೆ, ನಮ್ಮ ಕಂಬ ನಿಮ್ಮ ಕಂಬದಷ್ಟು ಉದ್ದ ಬರೋದಿಲ್ಲ, ತುಂಬ ಶಾರ್ಟಾಗಿ ಬರುತ್ತೆ. ನಿಮ್ಮ ಕಂಬ, ನೀವು ಹಾಕೋ ಕಂಬ ಹೇಗೆ ಲೆಂಗ್ತಲ್ಲಿ ಬರುತ್ತೆ ಅದನ್ನು ತೋರಿಸ್ಕೊಡಿ ಪ್ಲೀಸ್ ಅಂತ ಸುಮಾರು ಜನ ಕೇಳಿದ್ರಿ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಚೈನ್ ಹಾಕೋದು ಹೇಗೆ ಅಂತ ತೋರಿಸಿದ್ದೆ. ಇದೇ ಚೈನಿಗೆ ಈಗ ನಾನು ನಿಮಗೆ ಕಂಬ ಹಾಕಿ ತೋರಿಸ್ತೀನಿ. ನಾನಿಲ್ಲಿ ಏನೇನು ಚೈನ್ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ 3 3 4 ಕಾಣಿಸ್ತಾ ಇದೆ ಅಲ್ವಾ? ಫಸ್ಟ್ 3 3 3 ಚೈನ್ ಆದಮೇಲೆ ಲಾಕು, 3 ಚೈನ್ ಆದಮೇಲೆ ಲಾಕು, 4 ಚೈನು ಲಾಕು, 3 3 3 4 3 3 ಈ ರೀತಿಯಾಗಿ ನಾವು ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದೆವು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನಾರ್ಮಲ್ಲು ಇದು ಕುಚ್ಚು ಬರೋ ಜಾಗ, ಅದಕ್ಕೆ ನಾವು ಚೈನ್ ಹಾಕಿ ಈ ಲಾಕಿನ ಮಧ್ಯ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಮತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕನ್ನು ಮಾಡಿ, ಈಗ ಈ 3 ಚೈನು ಬೇಕಾದರೆ ನಿಮಗೆ ಇಷ್ಟು ಅಗಲ ಬರೋದಿಲ್ಲ ನಾನು ಹಾಕೋ ಕಂಬ ಅಂತ ಇದ್ದರೆ, ಈ 3 ಚೈನಿಗೆ ಒಂದು ಲಾಕನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ ಈ ಮುಂದಿನ ಬಟ್ಟೆಯನ್ನು ಎಳೆದು ಹಿಡ್ಕೊಬೇಕು. ಆವಾಗ ಇದು ಟೈಟಾಗಿ ಬರುತ್ತೆ, ಕಂಬ ಲೂಸ್ ಆಗೋದಿಲ್ಲ. ಮತ್ತು ಈ ದಾರವನ್ನು, ಎಡಗೈಲಿ ನೀವು ದಾರವನ್ನು ಏನು ಸುತ್ತಕೊಂಡಿರ್ತೀರೋ ಆ ದಾರವನ್ನು ನೀವು ಲೂಸಾಗಿ ಬಿಡಬೇಡಿ, ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳಿ. ಒಂದು ದಾರವನ್ನು ಸುತ್ತಕೊಂಡು ಈ ದಾರವನ್ನು ಇಲ್ಲಿ ಗ್ರಿಪ್ಗೆ ಬಟ್ಟೆಯನ್ನು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳಿ. ನೀವು ಈ ಫಸ್ಟ್ ದಾರವನ್ನು ಎಳ್ಕೊತೀರಲ್ಲ, ಅದು ನಿಮಗೆ ಎಷ್ಟು ಉದ್ದ ಕಂಬ ಬೇಕೋ ಅಷ್ಟು ಉದ್ದಕ್ಕೂ ಕೂಡ ಎಳ್ಕೊಳ್ಳಿ. ನೀವು ಇಷ್ಟೇ ಎಳ್ಕೊಂಡು ಹೀಗೆ ಹಾಕಿದ್ರೆ ನಿಮ್ಮ ಕಂಬ ಸಣ್ಣ ಬರುತ್ತೆ. ಅದಕ್ಕಾಗಿ ನೀವು ಎಷ್ಟು ಉದ್ದ ಕಂಬ ಬೇಕು ಆ ಲೆಂತ್ಗೆ ಈ ದಾರದ ಮಧ್ಯದ ತಗೊಂಡಿದ್ದ ಇದನ್ನು ಎಳ್ಕೊಳ್ಳಿ. ಉದ್ದಕ್ಕೆ ಎಳ್ಕೊಂಡು ಈ ದಾರದಲ್ಲಿ 2 ದಾರವನ್ನು ತೆಗೀರಿ, 1 ದಾರವನ್ನು ತೆಗೀರಿ. ಈಗ ನಂದು 3 ಚೈನ್ ಎಷ್ಟು ಉದ್ದಕ್ಕಿದೆಯೋ ಅದೇ ಉದ್ದಕ್ಕೆ ನಂದು ಕಂಬ ಬಂದಿದೆ. ನೀವು ಯಾವುದೇ ಕುಚ್ಚನ್ನು ಹಾಕೋದಿದ್ರೂ ಕೂಡ ಈ ಮಧ್ಯ ಬೆರಳು ಮತ್ತು ಹೆಬ್ಬೆರಳಲ್ಲಿ ಬಟ್ಟೆಯನ್ನು ಟೈಟಾಗಿ ಹಿಡ್ಕೊಳ್ಳೋದನ್ನು ಮರಿಬೇಡಿ. ಈ ಕೈಯಲ್ಲೂ ಕೂಡ ಹಿಂದ್ಗಡೆ ಬಟ್ಟೆಯನ್ನು, ಇವೆರಡು ಬೆರಳಲ್ಲಿ ಹಿಂದ್ಗಡೆ ಬಟ್ಟೆಯನ್ನು ಟೈಟಾಗಿ ಹಿಡ್ಕೊಳ್ಳಿ. ಆವಾಗ ನಿಮ್ಮ ಕುಚ್ಚು ಚೆನ್ನಾಗೇ ಬರುತ್ತೆ. ಹೀಗೆ ಎಳ್ಕೊಂಡ್ರಿ ಅಲ್ವಾ? ಈ ಎಳ್ಕೊಂಡ ಜಾಗಕ್ಕೆ ನಾವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಎಲ್ಲೂ ಕೂಡ ಉದ್ದಗಿಡ್ಡ ಆಗೋದಿಲ್ಲ. ನೋಡಿ, ಈಗ ಎಲ್ಲ ಕಂಬದ ಹೈಟು ಕೂಡ ಸೇಮ್ ಬಂದಿದೆ. ನೋಡಿ, ನಾವು ಈಗ ಇಲ್ಲಿವರೆಗೆ ಹಿಂಗೆ ಹಾಕಕ್ಕೆ ಹೋದ ತಕ್ಷಣ ಇಲ್ಲಿ ಯಾವ ದಾರನೂ ಕೂಡ, ನಾವಿಲ್ಲಿ ಲಾಕ್ ಮಾಡಕ್ಕೆ ಹೋದ ತಕ್ಷಣ ಇಲ್ಲಿ ಯಾವ ದಾರನೂ ಕೂಡ ಎದ್ಕೊಬಾರ್ದು. ಅಂದರೆ ಇಲ್ಲಿ ಎದ್ಕೊಂತಿದೆ, ಲೂಸ್ ಬರ್ತಿದೆ, ಆ ದಾರ ಮೇಲೆ ಏಳ್ತಾ ಇದೆ ಅಂತಂದರೆ ಇನ್ನೆರಡು ಕಂಬ ನಾವು ಜಾಸ್ತಿ ಹಾಕಬೇಕು ಅಂತ ಅರ್ಥ. ನಾನಿಲ್ಲಿಗ 14 ಕಂಬವನ್ನು ಹಾಕಿದ್ದೀನಿ. ನೋಡಿ, ಇಲ್ಲ ಆದರೂ ಕೂಡ
ಇಲ್ಲಿ ಹೇಳ್ತಾ ಇದೆ, ಕಾಣಿಸ್ತಾ ಇದೆಯಾ? ತುಂಬ ಹೆವಿಯಾಗೂ ಕೂಡ ಕಂಬವನ್ನು ಹಾಕಬೇಡಿ, ತುಂಬ ಕಡಿಮೆ ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗೆ ಬರೋದಿಲ್ಲ. ಕಂಬ ಕಡಿಮೆ ಹಾಕಿದ್ರೆ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಕಂಬ ಕಡಿಮೆ ಹಾಕಿದ್ರೆ ಬೇಗ ಮುಗ್ದೋಗ್ಬಿಡುತ್ತೆ, ನಾನು ಅದಕ್ಕಾಗಿ ಕಂಬವನ್ನು ಕಡಿಮೆ ಹಾಕ್ತೀನಿ ಅಂತ. ಆದರೆ ಕಂಬ ಕಡಿಮೆ ಹಾಕೋದ್ರಿಂದ ಆರ್ಚ್ ನೀಟಾಗಿ ಬರೋದಿಲ್ಲ. ಅಲ್ಲದೆ ಕಂಬವನ್ನು ಜಾಸ್ತಿ ಹಾಕಿದ್ರೂ ಕೂಡ ಸುಕ್ಕಾಗತ್ತೆ. ಇಲ್ಲಿ ನೋಡಿ, ನೀವು ಫಸ್ಟ್ ಎಷ್ಟು ಕಂಬ ಹಾಕಿದ್ದೀರೋ ಅಷ್ಟೇ ಕಂಬವನ್ನು ಮುಂದಿನ ಚೈನ್ಗೆ ಹಾಕ್ತಿರಲ್ಲ ಆರ್ಚನ್ನು, ಆ ಆರ್ಚಿಗೂ ಕೂಡ ಅದೇ ಕಂಬವನ್ನು ಮುಂದುವರಿಸಿ. ಈಗ ಕಂಬ ಹೇಗೆ ಹೈಟಾಗಿ ಹಾಕೋದು ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ನೋಡಿ, ಇದು ಹೈಟಲ್ಲೇ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.